ಬೆಳಗ್ಗೆ ಜಲ್ದಿ ಎದ್ದು ಮೊಬೈಲ್ ನೋಡ್ತೀನಿ, ಚಾರ್ಜ್ ಇದ್ದಿಲ್ಲ. ಅಂಗಡಿ ಕಡೆ ಹೊಂಟೀನಿ ಚಾರ್ಜ್ ಇಟ್ಕೊಳಕ್ಕೆ. ಅಲ್ಲಿ ನಮ್ಮ ಹಳೆಯ ಅಂಗಡಿ ಸ್ಟಾರ್ಟ್ ಮಾಡ್ತಾಯಿದ್ದ. ಹೋಗಿ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅವನಿಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಅಂಗಡಿ ಕಡೆ ಹೋಗ್ಬೇಕಂತೇಳಿ ಹೊಂಟೆ. ಇದ್ರೇನ್ರಿ ಭಯ? ಹ್ಞೂ, ಏನು ಇಷ್ಟಕ್ಕೊಂದು ಚೇರ್ ಬಂದ್ಬಿಟ್ಟವಲ್ಲ. ಹೌದನ್ರಿ? ಇವಾಗ ಖಾಲಿ ಇತ್ತು, ಅದಕ್ಕೆ ಸ್ವಲ್ಪ ಮೊಬೈಲ್ ಚಾರ್ಜ್ ಇದ್ದಿಲ್ಲ ರೀ, ಹಂಗಾಗಿ ಇಟ್ಕೊಳಕ್ಕೆ ಬಂದಿದ್ದೆ. 7 ಗಂಟೆ ಆದ್ರೂ ಇನ್ನೂ ಚಳಿ ಬಿಟ್ಟಿದ್ದಿಲ್ಲ. ಸಣ್ಣ ತಂಡೆ ಅಲ್ಲಿ ಬಿಡೋದು. ಎಲ್ಲ ನೋಡಿ ತೆಕ್ಕಣ ಅಂತ ನೋಡಿ. ಸರಿ. ಅಲ್ಲಿಂದ ಬರತ್ನಾಗ ನಮ್ಮ ಹಳೆಯ ಹೊಸ ಅಂಗಡಿಗೆ ಗುದ್ಲಿ ಪೂಜೆ ಮಾಡೋವಂತಿದ್ದ. ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ಬಂದೆ. ಬಾಬಾ ಈಗ ನೋಡಪ್ಪ ಬಾಬಾ, ಅನಿಲ್ ಚಲೋ ದಿನ ಬಂತಲ್ಲ. ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಮನ್ಯಾಗ ನಮ್ಮ ಅಕ್ಕ ಮೊಬೈಲ್ ನೋಡ್ಕೊಂತಿದ್ಲು, ನನ್ನ ಮಗ ಆಡಕೊಂತಿದ್ದ. ನಮ್ಮವ್ವ ನಮ್ಮಪ್ಪ ಟಿ ವಿ ನೋಡ್ಕೊಂತಿದ್ರು. ಈಗ ಒಳಗಡೆ ಹೋದೆ ಏನು ಮಾಡಕೊಂತಾರೆ ಅಂತೇಳಿ. ಜೊತೆಗೆ 7:30 ಆಗಿತ್ತು ಟೈಮು. ನಮ್ಮ ತಂಗಿ ಒಲಿ ಮೇಲೆ ಗಡಿಗೆ ಸಾರು ಇಟ್ಟಿದ್ಲು, ಕುದಿಯೋಕೆ ಕುಂತೈತಿ. ಚಹಾ ಇಟ್ಟಿದ್ಲು. ನನಗೆ ಹೆಣ್ಕೊಟ್ಟು ಮಾವ ಮನೆಯಲ್ಲಿ ಫಂಕ್ಷನ್ ಇದೆ ಅಂತಂದರು, ಕಾರ್ಯಕ್ರಮ ಇದೆ ಅಂದರು. ನಮ್ಮ ಹೆಣ್ಮಕ್ಳನ್ನ ಬಿಡಕ್ಕೆ ಹೋದೆ ಅಲ್ಲಿಗೆ. ಅಷ್ಟೊತ್ತಿಗೆ ಮನೆಯಲ್ಲಿ ಚಿಕನ್ ತಂದಿದ್ರು. ಚಿಕನ್ ರೆಡಿ ಮಾಡ್ತಾಯಿದ್ದೆ, ಸಾಂಬಾರು. ಬೇಯಿಸಿ ಊಟ ಮಾಡಿ ಜಮಾಯಿಸ್ಬಿಡೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಅಷ್ಟೊತ್ತಿಗೆ ನಮ್ಮ ಏರಿಯಾದ ಹುಡ್ರು ಫೋನ್ ಮಾಡಿ ಇಲ್ಲಿದ್ದೀನಂತ ಬಾ ಅಂತಂದರು. ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆ ಕಡೆ ಊಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಫಾಲೋ ಆಗೋದು ಮಾತ್ರ ಮರಿಬೇಡ್ರಪ್ಪ.